ചേട്ടാ മുന്നാർ ബസ്സോ? ಫ್ಯೂಚರಲ್ಲಿ ನಾನು ಚೆನ್ನಾಗಿರ್ತೀನಿ, ಫ್ಯೂಚರಲ್ಲಿ ನಾನು ಖುಷಿಯಾಗಿರ್ತೀನಿ, ಫ್ಯೂಚರಲ್ಲಿ ನಾನು ದಿಲ್ದಾರ್ ಆಗಿರ್ತಾರೆ ಯಾರು ಅಂದ್ಕೊಂಡಿರ್ತಾರೆ ಅವ್ರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಇಲ್ಲ. ಯಾಕೆಂದರೆ ಫ್ಯೂಚರ್ ಅವ್ರು ಅಂದ್ಕೊಂಡಾಗೆ ಇರಲ್ಲ. ಹಾಗಾಗಿ ನಾವು ಪ್ರೆಸೆಂಟಲ್ಲಿ ಏನು ಮಾಡ್ತಾ ಇದ್ದೇವೆ, ಪ್ರೆಸೆಂಟಲ್ಲಿ ಏನು ಕೆಲಸ ಮಾಡ್ತಾ ಇದ್ದೇವೆ, ಅಥವಾ ನಮ್ಮ ಹತ್ರ ಏನಿದೆ, ಬೈಕ್ ಇದೆಯಾ, ಕಾರ್ ಇದೆಯಾ, ಅಥವಾ ನಾವು ಯಾರ ಜೊತೆ ಇದ್ದೇವೆ, ನಮ್ಮ ಸುತ್ತಮುತ್ತಲು ಯಾರಿದ್ದಾರೆ ಅವ್ರ ಜೊತೆ ತುಂಬ ಖುಷಿಯಾಗಿರಬೇಕು. ಮುಂದೊಂದು ದಿನ ಫ್ಯೂಚರಲ್ಲಿ ನಾವು ಹೇಗೆ ಇರಬೇಕು ಅಂತ ಅಂದ್ಕೊಂಡಿದ್ದೇವೆ, ಆದರೆ ಆಗಿಲ್ಲ. ಆದರೆ ಪಾಸ್ಟಲ್ಲಿ ನಾವು ಹೀಗೆ ಇದ್ದೇವೆ ಅಂತ ಮತ್ತೊಬ್ಬರ ಹತ್ರ ತುಂಬ ಖುಷಿಯಲ್ಲಿ ಹೇಳ್ಬೋದು. ಇದನ್ನೆಲ್ಲ ನೋಡುವಾಗ ಒಂದು ಸಾಲು ನೆನಪಾಗುವಂಥದ್ದು, ಆದಿಯು ನೀಡಿದೆ ಹೊಸ ಕನಸನ್ನು, ಹೊಸ ಜೀವನದ ಬಯಕೆಯ ಪ್ರತಿ ತಿರುವನ್ನು. ನಾವೀಗ ಮುನ್ನಾರಿಗೆ ಹೋಗ್ತಾ ಇದ್ದೇವೆ. ನಾವು ಸಾಧಾರಣ 25 ಕಿಲೋಮೀಟರ್ ಜರ್ನಿ ಮಾಡಿದ್ದೇವೆ. ಜರ್ನಿ ಮಾಡಿ ಈಗೆಲ್ಲ ಕಾಫಿ ತೋಟ, ಅದ್ರ ಜೊತೆಗೆ ಕಾಫಿ ಫ್ಯಾಕ್ಟ್ರಿ ಅಂದರೆ ತಯಾರಿಸುವಂಥದ್ದು ಇದೆಲ್ಲ ನೋಡ್ತಾ ಇದ್ದೇವೆ. ಸೊ ನಾವು ಕೇರಳಕ್ಕೆ ಬಂದಿರುವಂಥದ್ದು ಅನ್ಎಕ್ಸ್ಪೆಕ್ಟೆಡ್. ಸೊ ಅದ್ರ ಜೊತೆಗೆ ಈ ಒಂದು ಪ್ಲೇಸಿಗೆ ಬಂದಿರುವಂಥದ್ದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥದ್ದು. ಬಟ್ ನಾವು ಜರ್ನಿ ಬಸ್ಸಲ್ಲಿ ಮಾಡ್ತಾ ಇದ್ದೇವೆ. ಒಂದು ವೇಳೆ ಕಾರಲ್ಲೆಲ್ಲ ಬಂದಿದ್ದರೆ ಅಂದರೆ ನಮಗೆ ಅಲ್ಲಿ ಸ್ಟಾಪ್ ಮಾಡ್ಕೊಂಡು ನೋಡ್ಬೋದಿತ್ತು. ಬಟ್ ಬಸ್ಸಲ್ಲಿಯೂ ಪರವಾಗಿಲ್ಲ, ತುಂಬ ಚೆನ್ನಾಗಿ, ತುಂಬ ಖುಷಿಯಾಗಿ, ತುಂಬ ರೋಮಾಂಚನಕಾರಿಯಾಗಿ ಕಾಣ್ತಾ ಇದೆ. ನೀವು ನೋಡಿ, ನಮ್ಮ ಫ್ರಂಟಲ್ಲಿ ಕೂತಿರುವಂಥದ್ದು ಫಾರಿನರ್ಸ್. ಅದ್ರ ಜೊತೆಗೆ ಅವರು 2 ಜನ ಅಲ್ಲ, ಮುಂದೆ ತುಂಬ ಜನ ಇದ್ದಾರೆ. ಈ ಬಸ್ಸಲ್ಲಿ ತುಂಬ ಜನ ಫಾರಿನರ್ಸ್ ಇರುವಂಥದ್ದು. ಬಟ್ ಅವ್ರನ್ನ ಮಾತಾಡಿಸುವಂಥದ್ದಾಗಿರ್ಬೋದು ಏನು ಮಾಡಿಲ್ಲ. ಬಟ್ ತುಂಬ ಜನ ಫಾರಿನರ್ಸ್ ಕೂಡ ಅಲ್ಲಿ ಇದ್ದಾರಂತೆ. ಮತ್ತೊಂದು ಖುಷಿಯ ವಿಚಾರ ಏನು ಅಂದರೆ, ನಾವು ಕರ್ನಾಟಕ ಸಾರಿಗೆಯಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಬಸ್ ನಿಲ್ಲಿಸಬೇಕಾದ್ರೆ ಒಂದು ಬೊಬ್ಬೆ ಹಾಕಬೇಕು, ಇಲ್ಲಾಂದರೆ ವಿಸಿಲ್ ಹಾಕಬೇಕು. ಬಟ್ ಇಲ್ಲಿ ನಮಗೆ ಯಾವಾಗ ಸ್ಟಾಪ್ ಬರುತ್ತೆ ಆ ಹೊತ್ತಿನಲ್ಲಿ ಅಲ್ಲಿರುವಂಥ ಏನು ನಿಮಗೆ ಹಗ್ಗ ಕಾಣ್ತಾ ಇದೆ ಅದನ್ನು ಎಳೆದ್ರಾಯಿತು, ಅಲ್ಲಿ ಬೆಲ್ ಆಗುತ್ತೆ, ಆವಾಗ ಬಸ್ ಸ್ಟಾಪ್ ಕೊಡ್ತಾರೆ. ಇದೊಂದು ಒಳ್ಳೆಯ ಯೋಚನೆ ಮತ್ತು ಅದು ಗುಡ್. ಹಾಯ್ ಹಲೋ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾವು ಬಂದಿರುವಂಥದ್ದು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಕೇರಳಕ್ಕೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರುವಂಥದ್ದು. ಹಾಗಾಗಿ ಕೇರಳಕ್ಕೆ ಬಂದು ನಾವು ಇರುವಂಥ ಸ್ಥಳದಿಂದ ಒಂದು ದೊಡ್ಡ ಟೂರಿಸ್ಟ್ ಪ್ಲೇಸಿಗೆ ಇರುವಂಥದ್ದು ಕೇವಲ 30ರಿಂದ 35 ಕಿಲೋಮೀಟ್ರ್. ಹಾಗೆ ಇರುವಾಗ ನಾವು ಅಷ್ಟು ಹತ್ತಿರದಲ್ಲಿರುವಂಥ ದೊಡ್ಡ ಟೂರಿಸ್ಟ್ ಬೇರೆ ರಾಜ್ಯ, ಬೇರೆ ದೇಶದಿಂದ ಬರುವಾಗ ನಾವು ಒಂದು ಪಕ್ಕದ ರಾಜ್ಯದವರು ಹೋಗಿಲ್ಲ ಅಂದರೆ ಸರಿಯಾಗುತ್ತಾ ಅನ್ನುವಂಥ ಉದ್ದೇಶಕ್ಕೆ ನಾವು ಇವತ್ತು ಬಂದಿರುವಂಥದ್ದು ಮುನ್ನಾರ್ ಪ್ಲೇಸಿಗೆ. ನಮ್ಮ ಜೊತೆಗೆ ನಂದೀಶ್ ಬ್ರೋ ಇದ್ದಾರೆ. ನಂದೀಶ್ ಬ್ರೋ ಹಾಯ್. ನಮ್ಮ ಜೊತೆಗೆ ಬೆಂಗಳೂರಿನ ಹುಡುಗ ಬಸವರಾಜ್ ಬ್ರೋ ಇದ್ದಾರೆ. ಅವರ ಬ್ಯಾಗಲ್ಲಿ ಫುಲ್ ಇದೆ ನಮಗೆ ಹೊಟ್ಟೆಗೆ ಬೇಕಾದದ್ದೆಲ್ಲ. ಸೊ ನೋಡಬೇಕು. ಅದ್ರ ಜೊತೆಗೆ ಇಲ್ಲಿ ಫಾರಿನರ್ಸ್ ಎಲ್ಲ ಇದ್ದಾರೆ, ಹೆಂಗಿದ್ದಾರೆ ನೋಡುವ. ಅದರ ಜೊತೆಗೆ ನಮಗೆ ಇಲ್ಲಿ ವ್ಯೂ ಪಾಯಿಂಟ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಬಟ್ ನಿಮಗೆ ಮುನ್ನಾರಿಗೆ ಹೆಂಗೆ ಬರ್ಬೋದು ಅಂದರೆ, ನೀವು ಒಂದು ಇಲ್ಲಿಗೆ ಹೆಂಗೆ ಬರ್ಬೋದು ಅಂದರೆ, ನಿಮಗೆ ಅಲ್ವಾ ಎಂಬಂಥ ಒಂದು ರೈಲ್ವೆ ಸ್ಟೇಷನ್ ಇರುವಂಥದ್ದು ಕೇರಳದಲ್ಲಿ. ಸೊ ಅಲ್ಲಿಂದ ನಿಮಗೆ ಅದಿಮಲೈ ಬಸ್ ಇರುವಂಥದ್ದು. ಅದಿಮಲೈಯಿಂದ ಮುನ್ನಾರಿಗೆ ಬಸ್ ಇರುವಂಥದ್ದು. ಬೇರೆ ಗೊತ್ತಿಲ್ಲ, ಬಟ್ ನನಗೆ ಇದು ಬೆಸ್ಟ್ ರೂಟ್ ಇದೆ, ಸ್ವಲ್ಪ ಹತ್ತಿರ ಆಗಿರುವಂಥದ್ದು. ಅದ್ರ ಜೊತೆಗೆ ಬೆಸ್ಟ್ ರೂಟ್ ಇದೆ. ಬಟ್ ಬಸ್ಸಲ್ಲಿ ಬರುವವರಿಗೆ, ಕಾರಲ್ಲಿ ಬರುವವರಿಗೆ ನಂಗೆ ಅಷ್ಟು ಗೊತ್ತಿಲ್ಲ ಅದರ ಬಗ್ಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ.
ಫಾರಿನರ್ಸ್ ನೋಡಿ ನೋಡಿ. ನಾವು ಬಂದಿರುವಂಥದ್ದು ಹೇಳ್ಬೇಕು ನಮ್ಮ ಮುನ್ನಾರಿಗೆ. ಬಟ್ ನಮಗೆ ಇಲ್ಲಿ ಒಂದಷ್ಟು ನಾವು ಸ್ವಲ್ಪ ಜಾಗೃತೆಯಲ್ಲಿರಬೇಕು. ಯಾಕೆ ಅಂದರೆ ನಾವೀಗ ಓನ್ ವೆಹಿಕಲಲ್ಲಿ ಬಂದಿಲ್ಲ ಅಂದರೆ ಬಸ್ಸಲ್ಲಿ ಬಂದಿದ್ದೇವೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆ ಕಡೆ ಈ ಕಡೆ ಸುತ್ತಕ್ಕೆ. ಅಂದರೆ ಬಸ್ಸು ವ್ಯೂ ಪಾಯಿಂಟಿಗೆಲ್ಲ ಇರೋಲ್ಲ. ಹಾಗೆ ಇರುವಾಗ ನಾವು ಇಲ್ಲಿರುವಂಥ ತುಂಬ ನಾನು ನಿಮಗೆ ಜೀಪ್ ಎಲ್ಲ ತೋರಿಸಿದಲ್ಲ, ಅದಕ್ಕೆಲ್ಲ ನಮಗೆ ಗೊತ್ತಿಲ್ಲ ಅಂದರೆ ನಮಗೆ ಮಲಯಾಳಂ ಬರೋಲ್ಲ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಟೂರಿಸ್ಟ್ ಯಾರು ಲೋಕಲ್ಸ್ ಯಾರು ಅಂತ. ಆವಾಗ ನಮಗೆ ಸಿಕ್ಕಾಪಟ್ಟೆ ಚಾರ್ಜಸ್ ಇರ್ತಾರೆ. ಅದ್ರ ಜೊತೆಗೆ ನಮಗೆ ಇಲ್ಲಿ ಬೈಕ್ ಸಿಗುತ್ತೆ, ನಿಮಗೆ ಎಲ್ಲಿ ಬೇಕಾದರೂ ರೆಂಟಿಗೆ ಬೈಕ್ ಸಿಗುತ್ತೆ. ಬಟ್ ಪರ್ ಒಂದು ಬೈಕಿಗೆ ಒನ್ ಡೇ ಫುಲ್ ಸಿಗುವಂಥದ್ದು 500 ರೂಪಾಯಿ ಚಾರ್ಜ್. ನಾನು ಗೂಗಲಲ್ಲಿ ನೋಡಿದೆ, ಇಲ್ಲಿ ಕೇಳಿದರೆ 700 ಹೇಳ್ಬೋದು. ಮಾತಾಡಿ ಕೆಳಗೆ ಬರ್ಬೋದು, ನಂಗೆ ಗೊತ್ತಿಲ್ಲ. ಇಲ್ಲಿ ಡ್ಯಾಮ್ ಇದೆ, ಅದ್ರ ಜೊತೆಗೆ ಅದೇ ವ್ಯೂ ಪಾಯಿಂಟ್ ಇದೆ. ನೋಡಬೇಕು ಯಾವುದಿದೆ ಅಂತ. ಆದರೆ ಅಲ್ಲಿಗೆ ಹೆಂಗೆ ಹೋಗೋದಂತ ನಾವು ಯೋಚನೆ ಮಾಡ್ತಾಯಿದ್ದೇವೆ. ಆಟೋ ಆಗಿರ್ಬೋದು, ಜೀಪ್ ಆಗಿರ್ಬೋದು, ಅದನ್ನು ಮಾತಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ಅಂದರೆ ಅಷ್ಟು ರೇಟ್ ಹೇಳ್ತಾರೆ. ಅದ್ರ ಜೊತೆಗೆ ನಮಗೆ ಮಲಯಾಳಂ ಅಷ್ಟು ಕರೆಕ್ಟ್ ಬರಲ್ಲ, ಅವರಿಗೆ ಅಷ್ಟು ಕರೆಕ್ಟ್ ಇಂಗ್ಲೀಷ್ ಬರಲ್ಲ, ಅಷ್ಟು ಕರೆಕ್ಟ್ ಹಿಂದಿ ಬರಲ್ಲ. ಹಾಗಾಗಿ ನೋಡುವ ಹೆಂಗೆ ಹೋಗ್ತೇವೆ ಅಂತ. ಹೆಂಗಾದರೂ ಹೋಗ್ತೇವೆ. ಅಲ್ಲಿಂದ ಇಲ್ಲಿಗೆ ಬಂದೇವೆ, ಇಲ್ಲಿಂದ ಅಲ್ಲಿಗೆ ಹೋಗೋಲ್ಲ. ಲೆಟ್ಸ್ ಸ್ಟಾರ್ಟ್. ಇದು ಮುನ್ನಾರು ಸಿಟಿ ಅಲ್ಲ ಗಾಯ್ಸ್, ಇದು ಮುನ್ನಾರು ಸಿಟಿ. ನಾವು ಇರುವ ಸಿಟಿಗಿಂತ ಇದು ದೊಡ್ಡದಿಲ್ಲ. ಅಡಿಮಲೈಗಿಂತ ಇದು ದೊಡ್ಡದಿಲ್ಲ. ಏನು ದೊಡ್ಡದು. ಫ್ರೆಂಡ್ಸ್, ಈಗ ಏನು ಆಯಿತು ಅಂದರೆ ನಾವು ಇಲ್ಲಿ ರೆಂಟ್ ನೋಡ್ತಾ ಇದ್ದೇವೆ ಬೈಕ್ ಇಲ್ಲಿ ಅದು ಸಿಗ್ತದ ಅಂತ. ಬಟ್ ಒಂದು 3 ಆಫೀಸಿಗೆ ಅಂದರೆ ಅವ್ರ ಆಫೀಸು ಏನಿದೆ ಗೊತ್ತಿಲ್ಲ. 3 ಜನಕ್ಕೆ ನಾನು ಕಾಲ್ ಮಾಡಿದೆ. 3 ಜನಕ್ಕೆ ಕಾಲ್ ಮಾಡಿ ಬೈಕ್ ಕೇಳಿದೆ. ಅವ್ರಿಗೆ ಮಲಯಾಳಂ ಬಂದರೆ ಸ್ವಲ್ಪ ಇಂಗ್ಲೀಷ್ ಮಾತಾಡಿ ಕೇಳಿದೆ. ಬಟ್ 3 ಜನ ಕೂಡ ಹೇಳಿದರು ಇವತ್ತು ಸಿಗಲ್ಲ ಬೈಕ್. ಇನ್ನು ಸಿಗುವಂಥದ್ದು ನಾಳೆ. ಅದು ಕೂಡ ಇವತ್ತು 6 PM ನಾವು ಹೇಳ್ತೇವೆ. ನಾಳೆ ಬೈಕ್ ಬೇಕಾದರೆ ಇವತ್ತು ಹೇಳ್ಬೇಕು ಅಂತ ಹೇಳಿದರು. ಬುಕ್ಕಿಂಗ್ ಮಾಡಬೇಕಂತ ನಾಳೆ ಬೈಕ್ ಬೇಕಾದರೆ. ತುಂಬ ಕಷ್ಟ ಇದೆ. ನಾವು ಬಂದದೇ ಸ್ವಲ್ಪ ಲೇಟ್ ಆಯಿತು. ಬೈಕ್ ರೆಂಟಿಗೆ ಸಿಗುತ್ತೆ, ಬರ್ಬೋದು. ಬಟ್ ಮಾರ್ನಿಂಗ್ ಬರ್ಬೋದು, ಸಂಜೆ ಹೊತ್ತೆಲ್ಲ ಯಾರು ಬರಬೇಡಿ. ಯಾಕೆಂದರೆ ನೀವು ಒಂದು ಎಕ್ಸ್ಪೆಕ್ಟೇಷನ್ ಬಂದಿರ್ತೀರಾ, ಆ ಎಕ್ಸ್ಪೆಕ್ಟೇಷನ್ ಇಲ್ಲಿಲ್ಲ, ಫುಲ್ಫಿಲ್ ಆಗಲ್ಲ. ಸೊ ಹಾಗಾಗಿ ವಿಷಯ ಈಗ ನಾವು ಏನು ಅಂದರೆ ಆಟೋ ನೋಡಿದರೆ 500 ಹೋಗಲಿಕ್ಕೆ ಖಾಲಿ 500, ಮತ್ತೆ ಬರಲಿಕ್ಕೆ 1000 ಕೊಡಬೇಕು, 1000 ಕೊಡಬೇಕು. ಆದರೂ ಅದು ಮಧ್ಯದಲ್ಲಿ ನಮಗೆ ಎಲ್ಲಿಯೂ ನಿಲ್ಲಿಸಲ್ಲ. ಅಂದರೆ ನಿಲ್ಲಿಸ್ತಾರೆ, ಬಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಬೈಕ್ ಸಿಕ್ಕಿದ್ರೆ ಫೈನ್ ಇತ್ತು, ಬಟ್ ಬೈಕ್ ಬಂದದು ವೇಸ್ಟ್ ಅಂತ ಐತಿ. ಫೈನಲಿ ನಾವು ಆಟೋನ ಮಾಡ್ತಾ ಹೋಗ್ತಿದ್ದೇವೆ. ಏಕೆಂದರೆ ನಾವು ಬಂದಿರುವಂಥದ್ದು ಸುಮಾರು 34-35 ಕಿಲೋಮೀಟರ್. ಇಲ್ಲಿಗೆ ಬಂದು ಏನು ನೋಡೋದೇ ಹೋದರೆ ವೇಸ್ಟ್ ಆಗುತ್ತೆ. ಬಟ್ ಏನು ನೋಡೋಕ್ಕೆ ಸಿಗಲ್ಲ. ಗಂಟೆ 6 ಕಾಲ ಆಯಿತು. ಅಂದರೆ ಎಲ್ಲ ಕ್ಲೋಸ್ ಆಗ್ತಾ ಬರ್ತದಂತೆ ಡ್ಯಾಮ್. ಏನಾದರೂ ಸಿಕ್ಕಿದ್ರೆ ವ್ಯೂ ಪಾಯಿಂಟ್ ನೋಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಫೋಟೋ ಎಲ್ಲ ತೆಗಿಬೋದು ಅಷ್ಟೇ. ಅವ್ರು ಆಟೋದವ್ರು ಹೇಳಿದರು. ಫೈನಲ್ ನಾವು ಆಟೋದಲ್ಲೇ ಹೋಗ್ಬೇಕನ್ನೋ ಪರಿಸ್ಥಿತಿ ಬಂತು. ಯಾಕೆಂದರೆ ನಮಗೆ ಗಾಡಿ ರೆಂಟಲ್ಸ್ ನೋಡಿ ನಮಗೆ ಎಲ್ಲಿಯೂ ಸಿಕ್ಕೇ ಇಲ್ಲ. ಮತ್ತು ನಮ್ಮದು ಟೀಮ್ ಮ್ಯಾನೇಜರ್ ಸ್ವಲ್ಪ ಆ ಕಡೆ ಮಾಡಿದರು. ಸ್ವಲ್ಪ ಲೇಟ್ ಆಯಿತು. ಹಾಗೆ ಆದರೂ ಅಂದರೆ ಇದಕ್ಕೆ ಅಲ್ಲಿಂದ ಬರೋಕ್ಕಾಗಲ್ಲ, ಬಟ್ ಇವರು ಆಟೋದವ್ರ ಹತ್ರ ಮಾತಾಡಿ ಅವ್ರಿಗೆ ಹೋಗಿ ಬರೋಕ್ಕೆ 600 ರೂಪಾಯಿ ಅಂದರು. ಆವಾಗ ಅಲ್ಲಿ ಹೋಗೋಕ್ಕೆ 400 ರೂಪಾಯಿ, ಬರೋಕ್ಕೆ 400 ರೂಪಾಯಿ, 800 ರೂಪಾಯಿ ಅಂದರು. ಈಗ ಹೋಗಿ ಬರೋಕ್ಕೆ ಅವ್ರು ನಿಲ್ತಾರಂತೆ 600 ರೂಪಾಯಿ ಅಂದಿದ್ದಾರೆ. ಸೊ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರ ಮೇಲೆ ನಂಬಿಕೆ ಇದೆ, ಬಿಲೀವ್ ಇದೆ. ನೋಡುವ ಹೆಂಗೇನಾಗುತ್ತೆ ಅಂತ. ಈಗ ಸಮಯ ಸುಮಾರು 6:52 ಆಗಿದೆ. ನಾವು ಬಂದಿರುವಂಥದ್ದು ತುಂಬ ಲೇಟ್ ಆಗಿದೆ. ನಾವೀಗ ಬಂದು ತಲುಪಿರುವಂಥದ್ದು ಅಂದರೆ ಮುನ್ನಾರಿನ ಮೇಲೆ ಇರುವಂತಹ ಡ್ಯಾಮಿಗೆ. ಇಲ್ಲಿಂದ ಸುಮಾರು 20 ಕಿಲೋಮೀಟ್ರು
ಮುಂದೆ ಸಾಗಿದ್ರೆ ನಮಗೆ ಇನ್ನೂ ಒಂದು ಒಳ್ಳೆಯ ವ್ಯೂ ಪಾಯಿಂಟ್ ಸಿಗುತ್ತೆ. ಬಟ್ ನಾವು ಇಲ್ಲಿಗೆ ರೀಚ್ ಆಗುವಾಗಲೇ ತುಂಬ ಲೇಟ್ ಆಯಿತು. ಆ್ಯಕ್ಚುಲಿ ಮುನ್ನಾರಿಗೆ ರೀಚ್ ಆಗುವಾಗ 5:30 5:45 ಆಗಿದೆ. ಅಲ್ಲಿಂದ ಬೇಗ ಹೊರಟಿದ್ರೆ ಅಂದರೆ ನಾವು ಆಟೋ ಮಾಡಿಕೊಂಡು ಅಥವಾ ಏನೋ ಗಾಡಿ ಹಿಡ್ಕೊಂಡು ಬೇಗ ಬರ್ತಿದ್ರೆ ನಮಗೆ ಇಲ್ಲಿ ಸ್ವಲ್ಪ ಡೇ ಬರ್ಬೋದಿತ್ತು, ಅಂದರೆ ಸನ್ಲೈಟ್ ಇರುವಾಗ ಬರ್ಬೋದಿತ್ತು. ಬಟ್ ನಾವಲ್ಲಿ ಗಾಡಿ ಹುಡುಕಿದೆವು, ಗಾಡಿ ಸಿಕ್ಕಿಲ್ಲ. ಆಟೋ ನೋಡಿದೆವು, ಆಟೋ ಅವ್ರು ಹೆಂಗೆ ಮಾತಾಡಿದ್ರು. ಮತ್ತು ಏನು ಇಲ್ಲಿವರೆಗೆ ಬಂದು ನಾವು ರಿಟರ್ನ್ ಹೋಗುವಂದರೆ ಅದು ದೊಡ್ಡ ಸಮಸ್ಯೆ ಆಗುವಂಥದ್ದು. ಸೊ ಹಾಗಾಗಿ ಆಟೋ ಮಾಡ್ಕೊಂಡು ಬಂದೆವು. ಬಟ್ ಬರುವಾಗ ರಾತ್ರಿ ಆಗಿದೆ ನೋಡಿ. ಆದರೂ ಚೆನ್ನಾಗಿದೆ, ಕೋಲ್ಡ್ ಆದರೂ ಪರವಾಗಿಲ್ಲ. ನಮಗೆ ಸನ್ಲೈಟ್ ಸಿಕ್ಕಿಲ್ಲ ಅಂದರೂ ಕೂಡ ನಮಗೆ ಸಿಕ್ಕಿರುವಂಥದ್ದು ಮೂನ್ ಲೈಟ್. ಚಂದ್ರನ ಆಗಮನವಾಗ್ತಾ ಇದೆ. ಸೂರ್ಯನ ಹೋಗುವಿಕೆಯ ಮುನ್ನಡೆಯಲ್ಲೇ ಇದೀಗ ಚಂದ್ರನ ಆಗಮನ. ಚಂದ್ರ ಬಾ. ನಮ್ಮ ಜೊತೆ ಇದ್ದಾರೆ ಬಸವರಾಜ್ ಬ್ರೋ. ಅವ್ರ ಹತ್ರ ಕೆಲವು ಎಕ್ಸ್ಪೀರಿಯನ್ಸ್ ಹೇಗಾಯಿತು ಮುನ್ನಾರಿದ್ದು. ಸೊ ಬಸವರಾಜ್ ಅವರೇ, ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಬಗ್ಗೆ ಹೇಳೋದಾದ್ರೆ ಹೆಂಗೆ ಹೇಳ್ತೀರಾ? ಯಾರೇ ಬಂದರೂ ಬೆಳಿಗ್ಗೆ ಟೈಮಲ್ಲಿ ಬನ್ನಿ, ಸಂಜೆ ಮಾತ್ರ ಬರಬೇಡಿ, ಎಂಥ ವ್ಯೂ ಸಿಗಲ್ಲ, ವೇಸ್ಟ್. ಅಷ್ಟೇ ನಮ್ಮ ಎಕ್ಸ್ಪೀರಿಯನ್ಸ್. ಅಷ್ಟೇ. ಅದ್ರ ಜೊತೆಗೆ ನಮ್ಮ ಹಾಸನದ ಹುಡುಗ, ಒಂದಷ್ಟು ಜನರಿಗೆ ಮಾದರಿಯಾಗಿರುವಂತಹ ಹಾಸನದ ಹುಡುಗ. ಸೊ ನಂದೀಶ್ ಅವರಿದ್ದಾರೆ. ಅವರು ಒಂದು ನಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾರೆ. ನಂದೀಶ್ ಬ್ರೋ ಹೇಳಿ. ಹಾಯ್ ಬ್ರೋ. ಬ್ರೋ ಅಲ್ಲ, ತುಂಬ ಜನ ಇರ್ತಾರೆ. ಹಾಯ್ ಬ್ರೋಸ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೇಗೆ ಹೇಳ್ತೀರಾ ಮುಂದೆ ಬರುವವರಿಗೆ? ಮೂನ್ ತುಂಬ ಚೆನ್ನಾಗಿ ಹುಟ್ಟಿದೆ. ಮೇಕೆ ಆದರೂ ಗಾಯ್ಸ್ ನೋಡಿದ್ರಲ್ಲ ಚಂದ್ರ ದೇವರನ್ನ. ಆದರೂ ನಮ್ಮ ಪ್ಲ್ಯಾನ್ ಆ ಥರ ಫ್ಲಾಪ್. ಯಾಕೆಂದರೆ ನೈಟ್ ಬಂದು ಇಲ್ಲಿ ಏನು ನೋಡೋದು, ನೈಟ್ ಒಂದು ಥಿಂಕ್ ಮಾಡುವಾಗ ನಮಗೆ ಎಲ್ಲರಿಗೇನು ಕಾಣುತ್ತೆ, ಕತ್ತಲ್ಲ. ಸೊ ವೇಸ್ಟ್. ಬಟ್ ನಮಗೆ ಆಟೋಗೆ ಬರೋಕ್ಕೆ 600 ಅಪ್ ಆ್ಯಂಡ್ ಡೌನು, ಬಸ್ಸಿಗೆ ಒಂದು 300 ಅಪ್ ಆ್ಯಂಡ್ ಡೌನು, ಮತ್ತು ಇಲ್ಲಿ ತಿಂಡಿ ಅದು ಇದು 1200 ವೇಸ್ಟ್. ಬಟ್ ನಮಗೇನು ಖರ್ಚಿಲ್ಲ, ಕೊಡ್ತಾರೆ, ಆದರೂ ವೇಸ್ಟ್ ಅಲ್ಲ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟಾಟಾ ಬಾಯ್.